ನಮಸ್ಕಾರ ಸ್ನೇಹಿತರೆ. ಕೆಜಿಎಫ್ ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೊರಹೊಮ್ಮಿದ ನಟ ಯಶ್ ಇಂದು ಹುಟ್ಟುಹಬ್ಬ ಆಚರಿಸುತ್ತಿರುವ ಯಶ್ ಅವರ ಆಸ್ತಿ ಮೌಲ್ಯ ಒಂದು ಸಿನಿಮಾಗೆ ಅವರು ಪಡೆಯುವ ಸಂಭಾವನೆ ಎಷ್ಟು ಎಂದು ಇಲ್ಲಿದೆ ನೋಡಿ. ಕೆಜಿಎಫ್ ಸಿನಿಮಾದ ಮೂಲಕ ಖ್ಯಾತಿ ಪಡೆದ ಯಶ್ ಅವರ ನಿಜವಾದ ಹೆಸರು ನವೀನ್ ಕುಮಾರ್. ಸಿನಿಮಾಕ್ಕೆ ಬರುವ ಮುನ್ನ ರಂಗಭೂಮಿ ನಾಟಕಗಳಲ್ಲಿ ನಟಿಸುತ್ತಿದ್ದಾಗ ಯಶವಂತ್ ಎಂದು ಕರೆಯಲಾಗ್ತಿತ್ತು. ಆ ಹೆಸರನ್ನೇ ಸಂಕ್ಷೇಪಿಸಿ ಯಶ್ ಎಂದು ಇಟ್ಟುಕೊಂಡರು. 2004ರಲ್ಲಿ ಕನ್ನಡ ಧಾರಾವಾಹಿಯಲ್ಲಿ ನಟಿಸಲು ಪ್ರಾರಂಭಿಸಿದ ಯಶ್ ನಂತರ ಕ್ರಮೇಣ ಸಿನಿಮಾ ರಂಗಕ್ಕೆ ಪ್ರವೇಶಿಸಿದರು. ಹಲವು ತಮಿಳು ಚಿತ್ರಗಳ ರೀಮೇಕ್ಗಳಲ್ಲಿ ನಟಿಸಿ ಯಶಸ್ಸು ಗಳಿಸಿದರು. 2018ರಲ್ಲಿ ಪ್ರಶಾಂತ್ ನೀಲ್ ನಿರ್ದೇಶನದ ಕೆಜಿಎಫ್ ಚಿತ್ರ ಯಶ್ ಅವರ ಬದುಕನ್ನೇ ಬದಲಾಯಿಸಿತು. ಈ ಚಿತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹಿಟ್ ಆದ ನಂತರ ಎರಡನೇ ಭಾಗವನ್ನು ನಿರ್ಮಿಸಲಾಯಿತು. ಮೊದಲ ಭಾಗಕ್ಕಿಂತಲೂ ಉತ್ತಮವಾಗಿ ಮೂಡಿಬಂದ ಕೆಜಿಎಫ್ 2 1200 ಕೋಟಿಗೂ ಹೆಚ್ಚು ಗಳಿಕೆ ಕಂಡಿತ್ತು. ಈ ಚಿತ್ರದ ಮೂಲಕ ಬಾಕ್ಸ್ ಆಫೀಸ್ ಕಿಂಗ್ ಆಗಿ ಹೊರಹೊಮ್ಮಿದರು ಯಶ್. ಕೆಜಿಎಫ್ ಯಶಸ್ಸಿನ ನಂತರ 2 ವರ್ಷಗಳ ಕಾಲ ಯಾವುದೇ ಚಿತ್ರದಲ್ಲಿ ನಟಿಸದ ಯಶ್ ಈಗ ಟಾಕ್ಸಿಕ್ ಎಂಬ ಚಿತ್ರದಲ್ಲಿ ನಟಿಸಲು ಒಪ್ಪಿಕೊಂಡಿದ್ದಾರೆ. ಈ ಚಿತ್ರವನ್ನು ಗೀತು ಮೋಹನ್ ದಾಸ್ ನಿರ್ದೇಶಿಸುತ್ತಿದ್ದಾರೆ. ಈ ಚಿತ್ರದಲ್ಲಿ ಲೇಡಿ ಸೂಪರ್ ಸ್ಟಾರ್ ನಯನತಾರ ಕೂಡ ನಟಿಸುತ್ತಿದ್ದಾರೆ. ಯಶ್ಗೆ ಅಕ್ಕನ ಪಾತ್ರದಲ್ಲಿ ನಯನತಾರ ನಟಿಸುತ್ತಿದ್ದಾರೆ ಎನ್ನಲಾಗಿದೆ. ಚಿತ್ರೀಕರಣ ಭರದಿಂದ ಸಾಗಿದೆ. ಈ ಚಿತ್ರದಲ್ಲೂ ಯಶ್ ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದಲ್ಲದೆ ಬಾಲಿವುಡ್ ನ ರಾಮಾಯಣ ಚಿತ್ರದಲ್ಲೂ ಯಶ್ ನಟಿಸುತ್ತಿದ್ದಾರೆ. ರಾಮನಾಗಿ ರಣಬೀರ್ ಕಪೂರ್, ಸೀತೆಯಾಗಿ ಸಾಯಿ ಪಲ್ಲವಿ ನಟಿಸುತ್ತಿದ್ದಾರೆ. ಈ ಚಿತ್ರದಲ್ಲಿ ಯಶ್ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಚಿತ್ರಕ್ಕಾಗಿ ಯಶ್ 200 ಕೋಟಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ. ಇದರಿಂದ ಭಾರತದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಖಳನಟ ಎನಿಸಿಕೊಂಡಿದ್ದಾರೆ ಯಶ್. ಇಂದು ತಮ್ಮ 39ನೇ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಯಶ್ ಅವರ ಆಸ್ತಿ ಮೌಲ್ಯ ಸುಮಾರು 53 ಕೋಟಿ ರು ಇದೆ ಎನ್ನಲಾಗಿದೆ. ವರ್ಷದಲ್ಲಿ 6ರಿಂದ 7 ಕೋಟಿ ಆದಾಯವಿದೆ. ಮುಂದಿನ ವರ್ಷ ಇದು 300 ಕೋಟಿ ರು ದಾಟಬಹುದು. ಏಕೆಂದರೆ ಟಾಕ್ಸಿಕ್ ಚಿತ್ರಕ್ಕೆ 80 ಕೋಟಿ ರು ಮತ್ತು ರಾಮಾಯಣ ಚಿತ್ರಕ್ಕೆ 200 ಕೋಟಿ ರು ಸಂಭಾವನೆ ಪಡೆಯಲಿದ್ದಾರೆ. ಹೀಗಾಗಿ ಒಂದೇ ವರ್ಷದಲ್ಲಿ ಅವರ ಆಸ್ತಿ ಮೌಲ್ಯ ಗಣನೀಯವಾಗಿ ಏರಿಕೆಯಾಗಲಿದೆ ಎನ್ನಲಾಗಿದೆ. ಯಶ್ ಅವರಿಗೆ ಬೆಂಗಳೂರಿನಲ್ಲಿ ಒಂದು ಐಷಾರಾಮಿ ಬಂಗಲೆ ಇದೆ. ಊರಿನಲ್ಲಿ ತೋಟದ ಮನೆ ಇದೆ. ಇದಲ್ಲದೆ ಮರ್ಸಿಡೀಸ್ ಬೆಂಜ್ ಜಿಎಲ್ಎಸ್, ಆಡಿ Q7, ಬಿಎಂಡಬ್ಲ್ಯೂ 520D, ಫಜೇರೋ ಸ್ಪೋರ್ಟ್ಸ್ ನಂತಹ ಐಷಾರಾಮಿ ಕಾರುಗಳನ್ನ ಹೊಂದಿದ್ದಾರೆ. ನಟಿ ರಾಧಿಕಾ ಪಂಡಿತ್ ಅವರ ವಿವಾಹವಾಗಿದ್ದಾರೆ. ಈ ದಂಪತಿಗೆ ಆಯರಾ ಎಂಬ ಮಗಳು ಮತ್ತು ಯತರ್ ಎಂಬ ಮಗನಿದ್ದಾನೆ. ಸ್ನೇಹಿತರೆ, ಯಶ್ ಅವರ ಈ ಸಕ್ಸಸ್ ನ ಕಂಡು ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.